ರಾಜ್ಯ ಬಿಜೆಪಿಯ ರೆಬಲ್ ಶಾಸಕರು ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಬಿವೈ ವಿಜೇಂದ್ರರ ನಾಯಕತ್ವದ ವಿರುದ್ಧವೇ ಸಮರ ಸಾರಿದ್ದಾರೆ. ಏಕಪಕ್ಷೀಯ ನಿರ್ಧಾರಗಳ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ದಿನ ಕಳೆದಂತೆಲ್ಲ ಈ ಕಿಚ್ಚು ಜೋರಾಗ್ತಾ ಇದ್ದಂತೆ ಬಂಡಾಯ ಶಮನಕ್ಕೆ ಖುದ್ದು ಆರ್ಎಸ್ಎಸ್ ಅಖಾಡಕ್ಕಿಳಿದುಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಂಡಾಯ ಶಮನಕ್ಕೆ ಆರ್ಎಸ್ಎಸ್ ಎಂಟ್ರಿ. ಬಿಜೆಪಿ ರೆಬಲ್ ನಾಯಕರಿಗೆ ಆರ್ಎಸ್ಎಸ್ ಡ್ರಿಲ್. ಬಿಜೆಪಿ ರೆಬಲ್ಸ್ ನಾಯಕರ ಅಸಮಾಧಾನ ತಣಿಸೋಕೆ ಖುದ್ದು ಆರ್ಎಸ್ಎಸ್ ಅಖಾಡಕ್ಕಿಳಿದಿದೆ. ಬಿಜೆಪಿ ನಾಯಕರ ಜೊತೆ ಆರ್ಎಸ್ಎಸ್ ಮುಖಂಡ ಮುಕುಂದ್ ಹಾಗೂ ಬಿಎಲ್ ಸಂತೋಷ್ ಸಭೆಯನ್ನೇ ನಡೆಸಿದ್ದಾರೆ. ಆಂತರಿಕ ಕಚ್ಚಾಟದಲ್ಲಿ ತೊಡಗಿದ್ದವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಳಿಕ ಒಗ್ಗಟ್ಟಿನ ಮಂತ್ರದ ಪಾಠವನ್ನ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವಂತೆ ವಿಜೇಂದ್ರಗೆ ತಾಕೀತು ಮಾಡಿದ್ದಾರೆ. ಆರ್ಎಸ್ಎಸ್ ಸಭೆಯಲ್ಲಿ ಅಸಮಾಧಾನದ ಬಗ್ಗೆ ಶಾಸಕ ಯತ್ನಾಳ್ ಧ್ವನಿ ಎತ್ತಿದ್ರು. ರಮೇಶ್ ಜಾರಕಿಹೊಳಿ ಸೇರಿದಂತೆ ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣಿಸ್ತಾ ಇರೋದಾಗಿ ವಿಜೇಂದ್ರ ವಿರುದ್ಧ ಆರೋಪವನ್ನ ಮಾಡಿದ್ರು. ರಾಜ್ಯಾಧ್ಯಕ್ಷರು ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಳ್ತಾರೆ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಕಿಡಿಕಾರಿದ್ರು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂತ ರಮೇಶ್ ಜಾರಕಿಹೊಳಿ ಕೋಪಗೊಂಡ್ರು. ಇದಷ್ಟೇ ಅಲ್ಲ, ಪಾದಯಾತ್ರೆ ವೇಳೆಯೂ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕೇವಲ ಮುಡಾ ವಿಚಾರದ ಮೇಲೆ ಮಾತ್ರ ಪಾದಯಾತ್ರೆಯನ್ನ ಮಾಡಿದ್ದಾರೆ. ವಾಲ್ಮೀಕಿ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ ಅಂತ ಕಿಡಿಕಾರಿದ್ರು. ಇತ್ತ ಬಿವೈ ವಿಜೇಂದ್ರನೇನು ಸುಮ್ಮನೆ ಇರಲಿಲ್ಲ. ಪಕ್ಷ ಸಂಘಟನೆಗೆ ಸಹಕಾರ ನೀಡದೆ ಬಹಿರಂಗ ಹೇಳಿಕೆಗಳನ್ನು ನೀಡ್ತಾರೆಂದು ವಿಜೇಂದ್ರ ಆರೋಪವನ್ನ ಮಾಡಿದ್ರು. ಹಿರಿಯರ ಕಡೆಗಣನೆ ಅಂತ ಆರೋಪಿಸುತ್ತಾರೆ, ಆದ್ರೆ ಆಹ್ವಾನ ನೀಡಿದ್ರು ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಅಂತ ತಿರುಗೇಟು ಕೊಟ್ರು. ಈ ಎಲ್ಲವನ್ನ ಆಲಿಸಿದ ಬಿಎಲ್ ಸಂತೋಷ್ ಅಸಮಾಧಾನ ತಣಿಸೋಕೆ ಮತ್ತೊಂದು ಸುತ್ತಿನ ಸಭೆಗೆ ಮುಂದಾಗಿದ್ದಾರೆ. ಪ್ರತ್ಯೇಕ ಭೇಟಿಯ ಮೊರೆ ಹೋಗಿದ್ದಾರೆ. ದಸರಾ ಬಳಿಕ ದೆಹಲಿಗೆ ಬರುವಂತೆ ರಮೇಶ್ ಜಾರಕಿಹೊಳಿ ಯತ್ನಾಳ್ಗೆ ಸೂಚಿಸಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಡಿಕೇರಿ ಅಂದ್ರೆ ಪ್ರಕೃತಿ ಸೊಬಗು. ಅದರಲ್ಲೂ ಮಳೆಗಾಲದಲ್ಲಿ ಇಲ್ಲಿನ ಜಲಪಾತಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ. ಮಲ್ಲಳ್ಳಿ ಜಲಪಾತದ ಸೊಬಗು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸುತ್ತಲೂ ಹಚ್ಚ ಹಸಿರು, ನೀರಿನ ನಾದ, ನಯನ ಮನೋಹರ ಜಲಧಾರೆ. ಭೂಮಿ ಮೇಲಿನ ಸ್ವರ್ಗ ಅಂದ್ರೆ ಇದೇ ಇರಬೇಕು. ಇದು ಮಲ್ಲಳ್ಳಿ ಜಲಪಾತದ ವೈಭವ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಕುಮಾರಧಾರಾ ನದಿಯಲ್ಲಿರುವ ಈ ಜಲಧಾರೆ ಸೊಬಗು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. 100 ಅಡಿ ಎತ್ತರದಿಂದ ಹಾಲ್ನೂರಿಯಂತೆ ಹರಿಯುವ ಈ ಜಲಪಾತ ಹಾಗೂ ಇಲ್ಲಿಯ ಪ್ರಕೃತಿ ಸೌಂದರ್ಯ ನೋಡುಗರಿಗೆ ಮುದ ನೀಡುತ್ತಿದೆ. ಪ್ರವಾಸಿಗರು ಬೆಟ್ಟದ ಮೇಲಿಂದ ಇಳಿದು ಹೋಗಿ ವೀಕ್ಷಣೆಯನ್ನ ಮಾಡುವುದಕ್ಕಾಗಿ ಇಲ್ಲಿ 100 ಮೆಟ್ಟಿಲುಗಳನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಜಲಪಾತವನ್ನು ನೋಡಲು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಈ ಬಾರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿರುವ ಕಾರಣ ಜಲಪಾತಗಳನ್ನ ನೋಡಲು ಹೆಚ್ಚಿನ ಪ್ರವಾಸಿಗರು ಬರ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋ ಅದ್ಭುತ ಸ್ಥಳಗಳಲ್ಲಿ ಈ ಕೊಡಗು ಸಹ ಒಂದು. ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಮುನ್ನಾರ್ ನೋಡಬೇಕು, ಆ ಕಡೆ ಉತ್ತರಾಖಂಡ್ ಹೋಗ್ಬೇಕು, ಕಾಶ್ಮೀರ್ಗೆ ಹೋಗ್ಬೇಕು, ಜಮ್ಮುಗೆ ಹೋಗ್ಬೇಕು ಅಂತೆಲ್ಲ ನೋಡ್ತೀವಿ. ದಯವಿಟ್ಟು ನಾನು ಕನ್ನಡಿಗರಿಗೆ ರಿಕ್ವೆಸ್ಟ್ ಏನು ಮಾಡೋದು ಅಂದರೆ, ಬನ್ನಿ, ನಮ್ಮಲ್ಲೇ ಸ್ವರ್ಗ ಇದೆ, ಕೊಡಗು ಇದೆ, ನೋಡಿ ಅಂತ ಕೇಳ್ಕೊತೀನಿ. ಇಲ್ಲ, ವಾತಾವರಣ ತುಂಬ ಚೆನ್ನಾಗಿದೆ. ನಮ್ಮ ಬೆಂಗಳೂರು ವಾತಾವರಣಕ್ಕೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಮಳೆರಾಯನ ಅಬ್ಬರದಿಂದ ಕೊಡಗು ಜಿಲ್ಲೆಯ ಜಲಪಾತಗಳಿಗೆ ಮತ್ತೆ ಜೀವ ಕಳೆ ಬಂದಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.
ಆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಟ ಪಾಠ ಎಲ್ಲವೂ ಚೆನ್ನಾಗಿದೆ. ಆದರೆ ವಾತಾವರಣ ನೋಡಿದ್ರೆ ನಮ್ಮ ವ್ಯವಸ್ಥೆಗೆ ಶಾಪ ಹಾಕುವಂತಿದೆ. ಅಷ್ಟಕ್ಕೂ ಆ ಶಾಲೆ ಯಾವುದು, ಅಲ್ಲಿನ ಪರಿಸ್ಥಿತಿ ಏನು, ಆ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ. ಸರ್ಕಾರಿ ಪ್ರೌಢಶಾಲೆಗೆ ಇದೆಂತ ದುಸ್ಥಿತಿ. ಶಾಲಾ ಕೊಠಡಿ ಎದುರಿಗೇನೆ ಇರುವ ಚರಂಡಿ, ನಿಂತಲ್ಲೇ ನಿಂತ ಕಲ್ಮಶ ನೀರು, ಚರಂಡಿ ದುರ್ವಾಸನೆ ಹಿನ್ನೆಲೆ ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ಸ್ಥಿತಿ. ಬಿಸಿಯೂಟ ಸೇವನೆಗೂ ಸಂಕಷ್ಟ, ಸೊಳ್ಳೆಗಳ ಕಾಟ, ಕಾಯಿಲೆ ಭೀತಿ. ಇದು ಬಾಗಲಕೋಟೆ ತಾಲೂಕಿನ ನೀರಲಕೇರಿ ಸರ್ಕಾರಿ ಪ್ರೌಢಶಾಲೆಯ ದುಸ್ಥಿತಿ. ಈ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ದಿನವೂ ನೆಮ್ಮದಿಯಿಂದ ಪಾಠ ಕೇಳಲಾಗ್ತಿಲ್ಲ. ಶಿಕ್ಷಕರಿಗೂ ನೆಮ್ಮದಿಯಿಂದ ಪಾಠ ಬೋಧನೆ ಮಾಡಕ್ಕಾಗ್ತಿಲ್ಲ. ಇದಕ್ಕೆ ಕಾರಣ ಶಾಲೆಯ ಅಕ್ಕಪಕ್ಕದ ವಾತಾವರಣ. ಶಾಲೆಯ ಮುಂದೆ ಹರಿಯುತ್ತಿರುವ ಚರಂಡಿ ಎಂತಹ ವಿಪರ್ಯಾಸ ನೋಡಿ. ಊಟ ಮಾಡೋ ಮುಂತ್ಯಾಗ ಚರಂಡಿ ನೀರೆಲ್ಲ ಸ್ಮೆಲ್ ಬರ್ತೈತಿ. ಭಾಳ ನಮ್ಗೆ ಊಟ ಮಾಡೋಕ್ಕೂ ಒಮ್ಮೊಮ್ಮೆ ತೊಂದರೆ ಆಗುತ್ತೆ. ಪಾಠ ಕೇಳೋ ಮುಂತ್ಯಾಗ ಶಾಲೆ ಹಿಂದೆನ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡಿರ್ತಾರೆ. ನಮ್ಗೆ ಪಾಠ ಕೇಳೋಕೆ ಒಮ್ಮೊಮ್ಮೆ ಇಂಟ್ರೆಸ್ಟ್ನ ಬರೋದಿಲ್ಲ. ತಗ್ಗು ಪ್ರದೇಶದಲ್ಲಿರುವ ಶಾಲಾ ಮುಂದೆಯೇ ಚರಂಡಿ ನಿರ್ಮಿಸಿದ್ದು, ನಿತ್ಯ ಚರಂಡಿ ದುರ್ವಾಸನೆಯಿಂದ ವಿದ್ಯಾರ್ಥಿಗಳು ನಲುಗಿ ಹೋಗಿದ್ದಾರೆ. ಜೊತೆಗೆ ಶಾಲೆ ಹಿಂದೆಯೇ ಊರಿನ ಜನ ಬಹಿರ್ದೆಸೆಗೆ ಹೋಗ್ತಾರಂತೆ. ಮತ್ತು ಏನಪ್ಪ ಅಂದರೆ ಊರಲ್ಲಿರ್ತಕ್ಕಂಥ ನೀರು ಏನಪ್ಪ ಅಂತ ಚರಂಡಿ ನೀರು ಏನಪ್ಪ ಅಂದ್ರೆ ಇಲ್ಲೇ ಊರಿನೊಳಗೆ ಇದ್ದಂಥ ನೀರು ಒಳಗೆ ಬರ್ತಾ ಇದೆ. ಯಾಕಂದರೆ ಅವ್ರು ನಾವು ಕೇಳಿದಾಗ ಏನಪ್ಪ ಅಂದ್ರೆ ಅದು ಬೇರೆ ಕಡೆ ಸ್ಥಳಾಂತರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಿದ್ದಾರೆ. ಅದು ಗಟರವನ್ನು ಮಾಡಿ ಕೊಟ್ಟಿದ್ದಾರೆ. ಆ ಗಟರಲ್ಲಿ ಮೇಲೆ ಏನಪ್ಪ ಮುಚ್ಚಬೇಕು. ಮುಚ್ಚಲಿಕ್ಕೆ ಅಂದ್ರೆ ಏನಪ್ಪ ಅಂದ್ರೆ ನಮಗೆಲ್ಲ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಇರ್ಬೋದು, ನಮಗೆ ಏನಪ್ಪ ಅಂದ್ರೆ ತೊಂದರೆ ಆಗ್ತಾ ಇದೆ. ಯಾಕಂದರೆ ಅದರ ವಾಸನೆ ತರ್ಕೊಳ್ಳೋಕೆ ಶಕ್ತಿ ಏನಪ್ಪ ಅಂದ್ರೆ ಇರೋದಿಲ್ಲ. ನಾವು ಹೆಂಗೆ ತರ್ಕೋಬೋದು, ಆದರೆ ವಿದ್ಯಾರ್ಥಿಗಳು ತರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಶಾಲಾ ಪರಿಸರ ಸಂಪೂರ್ಣ ಹದಗೆಟ್ಟಿದ್ದು, ಮೇಲಾಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆ ಸರಿಪಡಿಸಿ ಮಕ್ಕಳಿಗೆ, ಶಿಕ್ಷಕರಿಗೆ ವಿದ್ಯಾಭ್ಯಾಸಕ್ಕೆ ಸುಂದರ ವಾತಾವರಣ ಕಲ್ಪಿಸಿಕೊಡಬೇಕಿದೆ. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕುಸಿದ ಕಾಳಿ ಸೇತುವೆಯ ಅವಶೇಷಗಳನ್ನು ತೆರವುಗೊಳಿಸುವ ಕಾರ್ಯ ಶುರುವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮೊನ್ನೆಯಷ್ಟೇ ಸುದ್ದಿ ಪ್ರಸಾರವಾಗಿತ್ತು. ಇದೀಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕುಸಿದ ಕಾಳಿ ಸೇತುವೆ ಅವಶೇಷ ತೆರವು ಕಾರ್ಯ ಮತ್ತೆ ಶುರು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತೆರವು ಕಾರ್ಯ ಚುರುಕು. ಒಂದೆಡೆ ಮುರಿದು ಬಿದ್ದಿರುವ